ನಮ್ಮ BJP ಬೀಟ್ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲ್ಲಿಗ್ ಪ್ರಶಾಂತ್ ನಾಥು ಕೂಡ. ಪ್ರಶಾಂತ್, ನೀವು ಅಂದಂಗೆ ಆಯಿತು, ಬಗೆಹರಿಸ್ಬೇಕು ಅನ್ನೋದಾದ್ರೆ ಇಲ್ಲಿ ಬಂದಾಗ ಯಾಕೆ ಬಗೆಹರಿಸ್ತಾರೆ ಅಂತ. ಬಗೆಹರಿಸೋದು ಒತ್ತಟ್ಟಿಗಿರಲ್ರಿ, ಕೇಳಿಸ್ಕೊಳ್ಳೋ ಮೂಡ್ನಲ್ಲೂ ಅಮಿತ್ ಶಾ ಇರಲಿಲ್ಲ ಅಂತೆ. ಅಂದರೆ ಏನು ಕೆಲಸಕ್ಕೆ ಬಂದಿದ್ದೀವೋ ಅಷ್ಟು ಮುಗಿಸ್ಕೊಂಡು ಹೋದ್ರಾಯ್ತು, ಉಳಿದಿದ್ದು ದಿಲ್ಲಿಲಿ ನೋಡೋಣ ಅನ್ನಂಗಿದ್ರು ಅಂತ. ಆಯಿತು, ಯಾವಾಗಲೂ ಹೈಕಮಾಂಡ್ನ ನಾಯಕರ ಅಂದರೆ ಮನಸ್ಥಿತಿ ಅದೇ ರೀತಿ ಇರುತ್ತೆ. ಯಾವುದೇ ರಾಜ್ಯದ ಪಾರ್ಟಿಯ ಒಳಜಗಳವನ್ನು ಅಲ್ಲಿ ಬಂದಾಗ ಯಾವುದೋ ಒಂದು ವೇದಿಕೆ ಮೇಲೆ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಅಷ್ಟು ದೊಡ್ಡ ನಾಯಕರು ಮಾಡ್ತಾರೆ ಅಂತ ನನಗೆ ಅನಿಸಲ್ಲ. ಎಸ್ ಸರಿ, ರಾಜ್ಯದ ನಾಯಕರು ಅವ್ರಿಗೆ ಸಿಗ್ತಕ್ಕಂಥ ಸಮಯ ಕಡಿಮೆ ಇರುತ್ತೆ. ಯಾಕಂದರೆ ದಿಲ್ಲಿಗೆ ಹೋದಾಗ ನೀವು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಭೇಟಿ ಆಗಬೇಕಾಗತ್ತೆ. ಇಲ್ಲಿ ಪಕ್ಕದಲ್ಲೇ ಇದ್ದಾಗ ಒಂದಿಷ್ಟೇನಾದರೂ ಅವ್ರ ಗಮನಕ್ಕೆ ತರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದರೂ ಕೂಡ ಅಮಿತ್ ಶಾ ಡಿಸ್ಇಂಟ್ರೆಸ್ಟೆಡ್ ಇದ್ದಂತೆ ಕಂಡು ಬಂತು. ಓಕೆ. ಆಮೇಲೆ ಅವರು ಒಳಗಡೆನೂ ಕೂಡ ಏನೋ ಭಾಳ ಮಾತಾಡ್ಬಿಟ್ರು ಅಂತಕ್ಕಂಥದ್ದು ಇರಲಿಲ್ಲ. ಈಗ ಅರವಿಂದ್ ಲಿಂಬಾವಳಿ ಪಕ್ಕದಲ್ಲಿ ಬಂದು ಕೂತರು, ಅವರೇನೋ 4 ಪೇಜ್ ಲೆಟರ್ ಕೊಡ್ಲಿಕ್ಕೆ ಹೋದರು. ಓಕೆ. ಇದನ್ನು ಅವ್ರ ಮೇಲೆ ಫ್ಲೈಟ್ ಮೇ ಪಡುಂಗ ಅಂತ ತಮ್ಮ ಹಿಂದಿನ PSO ಹತ್ರ ಕೊಟ್ಟರು. ಅದಾದಮೇಲೆ ಅರವಿಂದ್ ಲಿಂಬಾವಳಿ ಅಮಿತ್ ಶಾ ಅವ್ರಿಗೆ ಹೇಳಿದ್ರಂತೆ, ನಾನು ತುಂಬ ಸಲ ಬರ್ತೀನಿ, ನೀವು ಅಪಾಯಿಂಟ್ಮೆಂಟ್ ಕೊಡೋಲ್ಲ ಅಂತಂದಾಗ ಈ ಸಲ ಬನ್ನಿ ಮಾತಾಡೋಣ ಅಂತ ಹೇಳಿದ್ರಂತೆ. ಈ ಸಲ ನೀವು ದಿಲ್ಲಿಗೆ ಬನ್ನಿ, ನಾವು ಮಾತನಾಡೋಣ ಹೇಳಿ ಅಮಿತ್ ಶಾ ಅರವಿಂದ್ ಲಿಂಬಾವಳಿ ಅವ್ರಿಗೆ ಹೇಳಿದ್ದಾರೆ. ಓಕೆ. ಇನ್ನೊಂದು ಕಡೆ ಅವರು ಯಡಿಯೂರಪ್ಪನವ್ರನ್ನ, ಅವ್ರದ್ದು ಊಟ ಆಗಿತ್ತು, ಅವರು ಯಡಿಯೂರಪ್ಪನವ್ರನ್ನ ಕರೆದು 5 ನಿಮಿಷ ಜೊತೆಗೆ ಕೂತಿದ್ದಾರೆ. ಯಡಿಯೂರಪ್ಪನವರು ಯಾವಾಗಲೂ ಅಂದರೆ ಅವ್ರಿಗೊಂದು ಸ್ವಲ್ಪ ಹಿಂದಿ ಸಮಸ್ಯೆ ಇದೆ. ಅದೇ ಅಂದ್ಕೊಂಡೆ ನಾನು, ಸ್ವಲ್ಪ ಕಮ್ಯುನಿಕೇಷನ್ ಇಶ್ಯೂ ಇದೆ. ಮೊದಲೆಲ್ಲ ಒಂದು ಸ್ವಲ್ಪ ಅವ್ರು ಇಂಗ್ಲೀಷ್, ಅಡ್ವಾಣಿಯವ್ರ ಜೊತೆ ಎಲ್ಲ ಸ್ವಲ್ಪ ಇಂಗ್ಲೀಷ್ನಲ್ಲಿ ಏನೋ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಈಗ ಈ ಯಡಿಯೂರಪ್ಪನವ್ರು ಏನು ಮಾಡ್ತಾರೆ, ಇತ್ತೀಚಿನ ದಿನಗಳಲ್ಲಿ ಮೊದಲಿಂದಲೂ ಕೂಡ ಅವ್ರದ್ದೊಂದು ಹವ್ಯಾಸ ಏನಂತಂದರೆ, ಏನು ಹೇಳಬೇಕು ಅದನ್ನು ಚೀಟಿಯಲ್ಲಿ ಬರೆದು ಕೊಡೋದು. ಓಕೆ ಓಕೆ ಓಕೆ. ನೀವು ಅವ್ರ ಮಾಧ್ಯಮಗಳಿಗೆ ಮಾತನಾಡುವಾಗಲೂ ಅನೇಕರು ನೋಡಿರ್ಬೋದು, ಅವ್ರು ಚೀಟಿ ಹೊರಗೆ ತೆಗಿತಾಯಿದ್ರು. ಹೌದು ಹೌದು ಹೌದು. ಈಗ ಅದನ್ನು, ಆ ಚೀಟಿಯನ್ನು ಅವ್ರು ಅಡ್ವಾಣಿಯವ್ರಿಗೆ ಒಂದು 2 ಪೇಜಿನ ಲೆಟರ್ ಕೊಟ್ಟಿದ್ದಾರೆ. ಏನೇನಾಗ್ತಾಯಿದೆ, ಏನೇನಾಗಬೇಕು ಅಂತಕ್ಕಂಥದ್ದು. ಅದಾದಮೇಲೆ ಅಂದರೆ ನೋಡಿ, ಇಡೀ ಕಥೆಯನ್ನು ಹೇಳೋದು ಆ ಒಂದು ದೃಶ್ಯ. ನನಗನ್ಸುತ್ತೆ ರವಿ ಶಿವರಾಮ್ ಅಲ್ಲೇ ಇದ್ದರು. ಏನಾಗುತ್ತೆ, ಅಮಿತ್ ಶಾ ಕಾರ್ಯಕ್ರಮ ಮುಗಿದ ತಕ್ಷಣ ಮುಂದೆ ಹೋಗ್ತಾರೆ, ವೇದಿಕೆಯಿಂದ ಹೇಳೋದು. ಓಕೆ, ಹೌದು. ಯಡಿಯೂರಪ್ಪನವ್ರು ಹೋಗಿ ವಿಜೇಂದ್ರ ಕೈ ಎಲ್ಗಾಡಿಸಿ ಹೋಗು 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 ಅಂತಾರೆ. ಆ ದೃಶ್ಯ ನಿಮ್ಗೆ ಇಡೀ ರಾಜ್ಯ BJPಯಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಅದರ ಅರ್ಥ ಏನು ಅಂತಂದರೆ, ಅನೇಕ ಬಾರಿ ಬಾಡಿ ಲ್ಯಾಂಗ್ವೇಜ್ಗಳನ್ನು ಡಿಕೋಡ್ ಮಾಡಬೇಕಾಗತ್ತೆ ಪಾಲಿಟಿಕ್ಸ್. ಹೌದು ಹೌದು. ಅದರ ಅರ್ಥ ಏನು ಅಂತಂದರೆ, ರಾಜ್ಯ BJPಯ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆಯ ಪ್ರಶ್ನೆ ಇನ್ನೂ ಬಗೆಹರಿದಿಲ್ಲ. ಒಂದು ವೇಳೆ ಯತ್ನಾಳ್ರಿಗೆ ನೋಟಿಸ್ ಕೊಟ್ಟ ನಂತರ ಏನು ಸುದ್ದಿಗಳನ್ನು ಕೇಳಿದ್ವಿ, ಇಲ್ಲ ವಿಜೇಂದ್ರ ಮುಂದುವರೆದು ಬಿಡ್ತಾರೆ, ಹೈಕಮಾಂಡ್ ಅವ್ರಿಗೊಂದು ಭರವಸೆಯನ್ನು ಕೊಟ್ಟಿದೆ ಅಂತಕ್ಕಂಥದ್ದು, 15 ದಿನಗಳಲ್ಲಿ ಸಮಥಿಂಗ್ ಹ್ಯಾಸ್ ಚೇಂಜ್. ಇಟ್ ಡಸಂಟ್ ಮೀನ್ ವಿಜೇಂದ್ರ ಮುಂದುವರಿಯಲ್ಲ ಅಂತಕ್ಕಂಥದ್ದಲ್ಲ. ಕರೆಕ್ಟ್. ಇಟ್ ಈಸ್ ಅನ್ಡಿಸೈಡೆಡ್ ಯಟ್. ಇನ್ನೂ ಕೂಡ ನಿರ್ಣಯ ಪ್ರಕ್ರಿಯೆ ನಡೆದಿಲ್ಲ ಅಂತಕ್ಕಂಥದ್ದು ಯಡಿಯೂರಪ್ಪನವರ ಬಾಡಿ ಲ್ಯಾಂಗ್ವೇಜು ಹೇಳ್ತಾ ಇತ್ತು. ಅಮಿತ್ ಶಾ ಅವರ ಜೊತೆಗೆ ಮಾತನಾಡಲೇಬೇಕು ಅಂತ ಏನು ವಿಜೇಂದ್ರ ಪದೇ ಪದೇ ಪ್ರಯತ್ನ ಪಡ್ತಾ ಇದ್ರು, ಅದು ಕೂಡ ಹೇಳ್ತಾ ಇತ್ತು, ಇಟ್ ಈಸ್ ಅನ್ಡಿಸೈಡೆಡ್ ಯಟ್ ಅಂತಕ್ಕಂಥದ್ದು. ಈ ಪ್ರಶ್ನೆ ಇನ್ನೂ ಕೂಡ ಬಗೆಹರಿದಿಲ್ಲ. ಯತ್ನಾಳ್ರಿಗೆ ನೋಟಿಸ್ ಕೊಟ್ಟಾಗ ಏನೊಂದು ಹೈಕಮಾಂಡ್ನ ಮೂಲಗಳು ಹೇಳ್ತಾ ಇದ್ವು, ಇಲ್ಲ ಅವ್ರನ್ನ ಉಚ್ಚಾಟನೆ ಮಾಡಲಾಗತ್ತೆ, ರಾಜ್ಯಾಧ್ಯಕ್ಷರ ಆಯ್ಕೆ ವಿಜೇಂದ್ರನೇ ಮುಂದುವರಿತಾರೆ ಅಂತಕ್ಕಂಥದ್ದು. ಆದರೆ ನನಗನ್ಸುತ್ತೆ ಅಜಿತ್, ಇದರಲ್ಲಿ 2 ಪ್ರಶ್ನೆಗಳಿವೆ. ಒಂದು ವೇಳೆ ಹೈಕಮಾಂಡ್ ಈಗ ಹೊಸದಾಗಿ ವಿಜೇಂದ್ರನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದರೆ ಹಿ ವಿಲ್ ಬಿ ಆಟೋಮೆಟಿಕಲಿ ಪವರ್ಫುಲ್. ಹೌದು ಹೌದು. ಆಗ ನಿಮ್ಮ ಕೋರ್ ಕಮಿಟಿನೂ ಬರುತ್ತೆ, ಹೊಸ ಪದಾಧಿಕಾರಿಗಳ ಆಯ್ಕೆಯೂ ಬರುತ್ತೆ. ವಿಜೇಂದ್ರ ಯತ್ನಾಳ್ರ ಜಗಳದಲ್ಲಿ ಹೈಕಮಾಂಡ್ ವಿಜೇಂದ್ರರ ಕೈ ಮೇಲಕ್ಕೆತ್ತು ಅಂತ ಅದರ ಅರ್ಥ ಆಗುತ್ತೆ. ಒಂದು ವೇಳೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆದರೂ ಕೂಡ ವಿಜೇಂದ್ರರ ಅಧ್ಯಕ್ಷ ಸ್ಥಾನವನ್ನು ಹೊಸದಾಗಿ ರ್ಯಾಟಿಫೈ ಮಾಡದೆ ಇನ್ನೂ ಕೆಲ ತಿಂಗಳುಗಳ ಕಾಲ ಮುಂದುವರಿಯಲಿ ಅಂತ ಮಾತ್ರ ಹೈಕಮಾಂಡ್ ನಿರ್ಣಯ ತೆಗೆದುಕೊಂಡ್ರೆ ಅದು ವಿಜೇಂದ್ರರ ಪರವಾಗಿ ಪೂರ್ಣ ಪ್ರಮಾಣದ ನಿರ್ಣಯ ಆಗುತ್ತೆ ಅಂತ ನನಗನ್ಸಲ್ಲ. ಆಗ ಅದು ಪೆಂಡಿಂಗ್ ನಿರ್ಣಯ ಆಗುತ್ತೆ. ಏನು ಅಂದರೆ, ಅದರಲ್ಲಿ ನಾವು ಮೊನ್ನೆ ಕೂಡ ಚರ್ಚೆ ಮಾಡಿದ್ವಿ, ಕಾಂಗ್ರೆಸ್ನ ಒಳಜಗಳ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಡು ಅಕ್ಟೋಬರ್ ನವೆಂಬರ್ನಲ್ಲಿ ಡಿಸೈಡ್ ಮಾಡೋಣ ಬಿಡಿ, ಈಗ ಯಾಕೆ ಗಡಬಡಿ ಮಾಡೋದು. ಆ ತೀರ್ಮಾನಕ್ಕೇನಾದರೂ ಹೈಕಮಾಂಡ್ ಬಂದಿದ್ದರೆ ಆಗ ವಿಜೇಂದ್ರರ ಹೆಸರನ್ನು ಹೊಸದಾಗಿ ರ್ಯಾಟಿಫೈ ಮಾಡದೆ ಹಳೆಯ ನಿರ್ಣಯ ಇನ್ನೂ ಕೆಲ ತಿಂಗಳ ಕಾಲ ಮುಂದುವರಿಯುತ್ತೆ. ಯಾಕಂದರೆ 50% ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ
ಪ್ರೀ ರಿಕ್ವಿಸಿಟ್ ಇದೆ, ಅದರಲ್ಲಿ ಕರ್ನಾಟಕ ಬರೋಲ್ಲ ಅಂತಕ್ಕಂಥ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತಾ? ಎಸ್ ವಿ ಡೋಂಟ್ ನೋ. ಕರ್ನಾಟಕ ಅಲ್ಲ ಆ ಡಿಸಿಷನ್ ತಗೊಂಡಾಗಿದೆ ಅಂತಾರೆ. ಅಲ್ಲ, ಡಿಸಿಷನ್ ತಗೊಂಡಾಗಿದ್ದರ ಅರ್ಥ ಈಗ ಮಾರ್ಚ್ ಅಂತ್ಯದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕು. ಈಗ ತಟಸ್ಥ ಬಣದ ಪದೇ ಪದೇ ಒತ್ತಡದ ಕಾರಣದಿಂದಾಗಿ ಹೈಕಮಾಂಡ್ ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರರನ್ನು ಪುನರಪಿ ನೇಮಿಸುವ ನಿರ್ಣಯವನ್ನು ತರಾತುರಿಯಲ್ಲಿ ತೆಗೆದುಕೊಳ್ತಾ ಇಲ್ಲ. ಸ್ಪೆಷಲಿ ಡಾಕ್ಟರ್ ಸುಧಾಕರ್, ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ, ಸಿ ಟಿ ರವಿ, ಸುನಿಲ್ ಕುಮಾರ್ ಇವರೆಲ್ಲರ ಒತ್ತಡದ ಕಾರಣದಿಂದ ಮತ್ತು RSSನ ಒತ್ತಡದ ಕಾರಣದಿಂದ. ಹೀಗಾಗಿ ಹೈಕಮಾಂಡ್ ನಿಮ್ಗೊಂದು ತಿಂಗಳಾದ್ಮೇಲೆ ನಿರ್ಣಯ ತೆಗೆದುಕೊಳ್ಳುತ್ತಾ, 7 ತಿಂಗಳಾದ್ಮೇಲೆ ತೆಗೆದುಕೊಳ್ಳುತ್ತಾ, ಮುಂದೆ ಇರಲಪ್ಪ ಇದು ಈಗೇನು ಎಡ್ಹಾಕ್ ಇದೆ ಅದು ಎಡ್ಹಾಕ್ ಮುಂದುವರಿಯಲಿ ಅನ್ನುವ ತೀರ್ಮಾನವನ್ನು ತೆಗೆದುಕೊಂಡ್ರೆ ವಿಜೇಂದ್ರ ಏನು ಆಲ್ ಪವರ್ಫುಲ್ ಪ್ರೆಸಿಡೆಂಟ್ಶಿಪ್ಪನ್ನು ಬಯಸ್ತಿದ್ದಾರೆ, ಅದು ಸಾಧ್ಯ ಆಗಲ್ಲ. ಕರೆಕ್ಟ್. ಒಂದು ವೇಳೆ ಅವ್ರ ಹೆಸರನ್ನು ಪುನರಪಿ ರಾಟಿಫೈ ಮಾಡಿದರೆ ಅನ್ಡೌಟೆಡ್ಲಿ ವಿಜೇಂದ್ರರ ಕೈಯಲ್ಲೇ ಕಮಾನ್ ಕೊಡ್ತೀವಿ ಅನ್ನೋದನ್ನು ಹೈಕಮಾಂಡ್ ಹೇಳಿದ ಹಾಗೆ. ಹೀಗಾಗಿ ನನಗನ್ಸುತ್ತೆ ಅಜಿತ್, ವಿಜೇಂದ್ರ ಮತ್ತು ಯಡಿಯೂರಪ್ಪನವರಲ್ಲಿ ಏನೋ ಆತುರತೆ, ಆ ತರಾತುರಿ ಕಂಡು ಬಂತಲ್ಲ, ಅಮಿತ್ ಶಾ ಅವರನ್ನು ಹೇಗಾದರೂ ಒಪ್ಪಿಸ್ಬೇಕು ಅಂತಕ್ಕಂಥದ್ದು, ಅದು ಬಂದಿದ್ದೇ ಇದು ತಡ ಆಗ್ತಾ. ನೋಡಿ, 15 ದಿನ ಆಯ್ತು ಈಗ ವಿಜೇಂದ್ರರ ಅಧ್ಯಕ್ಷ ಸ್ಥಾನವನ್ನು ರ್ಯಾಟಿಫೈ ಮಾಡ್ಬೋದು ಹೈಕಮಾಂಡ್ ಅನ್ನುವ ಸುದ್ದಿಗಳು ಬಂದು, ಇನ್ನೂ ಆಗಿಲ್ಲ. ಎಸ್. ಆ ತಳಮಳ, ಆ ವ್ಯಾಕುಲತೆ, ಆ ಒಂದು ತಲ್ಲಣ ವಿಜೇಂದ್ರ ಮತ್ತು ಯಡಿಯೂರಪ್ಪನವರಲ್ಲೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರ ಅರ್ಥ ಹೈಕಮಾಂಡ್ ಯತ್ನಾಳರ ಪರವಾಗಿದೆ ಅಂತನೂ ಅಲ್ಲ. ಈಗ ಲಿಂಬಾವಳಿ ಅವರನ್ನು ಕೂಡ ಅಮಿತ್ ಶಾ ಅಲ್ಲಿ ಎಂಟರ್ಟೈನ್ ಮಾಡಲಿಲ್ಲ. ಕರೆಕ್ಟ್. ಅಥವಾ ದಿಲ್ಲಿಗೆ ಕರೆದು ಬನ್ನಿ ಚರ್ಚೆ ಮಾಡಿದ ಅಂತ ಹೈಕಮಾಂಡ್ ಹೇಳಿಲ್ಲ. ಅಲ್ಲ, ಹಂಗೆ ಹೇಳಿದ್ದಾರೆ ಅಂತ ನಮ್ಮ ಮುಂದಿನ ಸುದ್ದಿ. ದಿಲ್ಲಿಗೆ ಬನ್ನಿ ಅಂತ ಹೇಳಿದರೆ ಇವ್ರು ಹೋಗೋಕ್ಕೂ ತಯಾರಾಗಿದ್ದಾರೆ ಅಂತ. ಅಲ್ಲ ಅಜಿತ್, ಆದರೆ ಬನ್ನಿ ಅಂತ ಹೇಳ್ತಿದ್ದಾರೆ. ಈಶ್ವರಪ್ಪನವ್ರಿಗೂ ಬನ್ನಿ ದಿಲ್ಲಿಗೆ ಅಂತ ಹೇಳಿ. ಈಗ ಯಾರೇ ಇಬ್ಬರು ಮಾತನಾಡುವಾಗ ನೀವು ಎಲ್ಲಾದರೂ ಚಿತ್ರದುರ್ಗ, ದಾವಣಗೆರೆಗೆ ಹೋದಾಗ ಅಲ್ಲಿನ ವರದಿಗಾರರು ಕೇಳಿದ್ರೆ ಬೆಂಗಳೂರಿಗೆ ಬಾರಪ್ಪ ಆಫೀಸಲ್ಲಿ ಮಾತಾಡೋಣ ಅಂತಲೇ ಹೇಳಿ ಬರ್ತೀರಿ. ನಾನು ನೋಡಿದ್ದೀನಿ ಅನೇಕ ಬಾರಿ. ಈ ಹವ್ಯಕರಲ್ಲ ಅದಕ್ಕೆ ಅಂದರೆ ಹೊರಡುವಾಗ ಹೇಳೋ ಪರಿಪಾಠ ಅದು, ನಮ್ಮ ಮನೆಗೆ ಬನ್ನಿ ಅಂತ, ನಮ್ಮೂರಿಗೆ ಬನ್ನಿ ಅಂತ, ಆ ಪರಿಪಾಠದ ರೀತಿಯಲ್ಲೂ ಹೇಳಿರೋ. ಅಲ್ಲ, ವೃತ್ತಿ ಬೇರೆ, ವೃತ್ತಿ ಸಂಬಂಧಿತ ನಿರ್ಣಯಗಳನ್ನು ಹೆಡ್ ಆಫೀಸಿಗೆ ಬನ್ನಿಯಪ್ಪ ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ ಅನೇಕರು. ಆ ರೀತಿ ಹೇಳೋದು ಬೇರೆ. ಇಲ್ಲಿವರೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅಮಿತ್ ಶಾ ಯಾರಿಗಾದ್ರು? ಯತ್ನಾಳ್ರ ಕಡೆಯವರಿಗೆ ಅಪಾಯಿಂಟ್ಮೆಂಟ್ಗಳನ್ನು ಕೊಟ್ಟಿಲ್ಲ. ಈಗ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಜಿತ್. ಆದರೆ ಒಂದು ಅನ್ನಿಸ್ತಾ ಇದೆ, ಅಮಿತ್ ಶಾ ಅವ್ರು ಬಂದು ಹೋದ ನಂತರ ರಾಜ್ಯಾಧ್ಯಕ್ಷರ ಆಯ್ಕೆಯ ಬಗ್ಗೆ, ಅದರ ಅರ್ಥ ವಿಜೇಂದ್ರನ್ ತೆಗಿಬೇಕು ಅನ್ನುವ ನಿರ್ಣಯ ಹೈಕಮಾಂಡ್ ಯೋಚನೆ ಮಾಡಿದೆ ಅಂತನೂ ಅಲ್ಲ. ಕರೆಕ್ಟ್. ಏನ್ ಮಾಡಬೇಕು ಅನ್ನೋದನ್ನ ಸ್ವಲ್ಪ ರವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.